ನಿಜ ಚಿಕ್ಕತ್ತೆ, ನನ್ನ ಫ್ರೆಂಡ್ ಸರ್ಕಲ್ ಅಂತೂ ದೊಡ್ಡದಾಗ್ತಾನೇ ಇದೆ. ಈಗ ಲಿಸ್ಟಿಗೆ ಇನ್ನೊಬ್ಳು ಹೊಸಬ್ಳು ಸೇರ್ಕೊಂಡಿದ್ದಾಳೆ. ಹೌದಾ? ಅರೆ ವಾ, ಯಾರು ಸತ್ಯ ಅದು? ನಮ್ಮ ಮುನ್ಸ್ವಾಮಿ ಇದ್ದಾರಲ್ಲ, ಅವ್ರ ಮಗಳು ಉಷಾ ಅಂತ. ಇತ್ತೀಚೆಗೆ ನನ್ನ ಅಕ್ಕ ಅಕ್ಕ ಅಂತ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವ್ರ ತಂದೆಗೆ ಊಟ ತಂದ್ರೆ ನಮ್ಮೆಲ್ಲರಿಗೂ ಸೇರಿಸಿ ತರ್ತಾಳೆ. ಅಷ್ಟೇ ಅಲ್ಲ, ಓದ್ನಲ್ಲೂ ತುಂಬ ಜಾಣೆ. ನನ್ಗೊಂದು ಪುಟ್ಟ ತಂಗಿ ಇದ್ದಿದ್ರೆ ಹೇಗಿರ್ತಿದ್ಲೋ ಅವಳು ಹಾಗೆ ಇದ್ದಾಳೆ. ಯಾರು ತಾನೇ ನಿನ್ನ ಹಚ್ಕೊಳ್ದೆ ಇರ್ತಾರೆ ಹೇಳು? ನಮ್ಮ ಅಕ್ಕನಂತ ಅಕ್ಕನೇ ಕರ್ಗೋಗಿದ್ದಾಳೆ. ಇನ್ನು ಈ ಉಷಾ ಎಲ್ಲ ಯಾವ ಲೆಕ್ಕ? ಅತ್ತೆ ವಿಚಾರದಲ್ಲಂತೂ ನಾನು ತುಂಬ ಲಕ್ಕಿ. ಚಿಕ್ಕತ್ತೆ, ಕಾರ್ತಿಕ್ ಟ್ಯಾಬ್ಲೆಟ್ ತಗೊಂಡೋ ಇಲ್ವೋ ಗೊತ್ತಿಲ್ಲ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಆಯ್ತಾಯ್ತು, ಹೋಗು, ಗಂಡನ ಸೇವೆ ಮಾಡು. ಚಿಕ್ಕತ್ತೆ, ಬರ್ತೀನಿ. ಹಾ. ಈಗಿರೋ ಬೋಂಡ ಅಂಗಡಿ ಹೆಸರನ್ನ ಕಿತ್ತಾಗಿಸ್ತೀನಿ ಅಷ್ಟೇ. ರುಕ್ಕು ದರ್ಶಿನಿ ಅನ್ನೋ ಹೆಸರು ಚೇಂಜ್ ಮಾಡ್ತೀಯೋ ಇಲ್ವೋ? ಆಗಲ್ಲ. ಎಲ್ಲರೂ ತುಂಬ ಹೆಚ್ಕೊಂಡಿದ್ದೀರ. ನಾನು ಸೋತಿದ್ದೀನಿ ಅಂದರೆ ನೀವುಗಳು ಗೆದ್ದಿದ್ದೀರಾ ಅಂತ ಅರ್ಥ ಅಲ್ಲ. ನಿಮ್ಗಳಿಗೆ ದಿವ್ಯಾ ಯಾರು, ಇವಳು ತಂಟೆಗೆ ಬಂದರೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಆದರೆ ಹೇಗೆ? ದಾರಿ ಯಾವ್ದಿದೆ? ಬೇಡ, ಸರಿಯಾದ ದಾರಿಲಿ ಹೋಗೋಣ ಅಂದರೆ ಈ ನನ್ನ ಮಕ್ಕಳು ಬಿಡೋದೇ ಇಲ್ಲ. ಥೂ, ಹಾಳಾದವರು. ಒಳ್ಳೆಯವಳು ಆಗೋಣ ಅಂತ ಅಂದ್ಕೊಂಡ್ರೆ ಇವ್ರುಗಳು ಅವಕಾಶನೇ ಕೊಡಲ್ಲ. ಏನೇ ಆಗಿರಲಿ, ದಾರಿ ಯಾವುದಾದ್ರೆ ಏನಂತೆ, ರಿಸಲ್ಟ್ ಮುಖ್ಯ. ಬಾಲ ನನ್ನವನಾಗೋದು ಮುಖ್ಯ. ನನಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋಕ್ಕೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ. ಹಲೋ ಹಲೋ ಪಿಂಟು, ನಾನು ಕಣೋ. ಅಕ್ಕ, ಹೇಳಕ್ಕ. ನೋಡು, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ. ನಿನಗೆ ನನ್ನ ಗಂಡ ಗೊತ್ತಲ್ವಾ? ಅವ್ರು ಯಾರಿಗೂ ಗೊತ್ತಿಲ್ಲ ಅಕ್ಕ. ನಮ್ಮ ಬಾಲಣ್ಣ. ಅವ್ನು ಹೊಸದಾಗಿ ರುಕ್ಕು ದರ್ಶಿನಿ ಶುರು ಮಾಡಿರೋದು ನಿನಗೆ ಗೊತ್ತಲ್ವಾ? ಹ್ಞೂ ಅಕ್ಕ, ಗೊತ್ತು. ಏನಾಯ್ತಕ್ಕ? ಹಾಗಿದ್ರೆ ಒಂದು ಕೆಲಸ ಮಾಡು. ಅಕ್ಕೋ, ಏಯ್, ಸುಮ್ಮನೆ ಹೇಳಿದ ಕೆಲಸ ಮಾಡು, ರಾಗ ಎಳಿಬೇಡ. ಸರಿ ಅಕ್ಕ. ನನಗೆ ಕೆಲಸ ಆಗ್ಬೇಕಷ್ಟೆ, ನೀನೇನು ಮಾಡ್ತೀಯೋ ಮಾಡು. ಅಕ್ಕೋ, ಸರಿ ಬಿಡಕ್ಕ. ನೀನು ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಯ್ತದ? ಆಯ್ತು ಬಿಡಕ್ಕ, ಮಾಡೋಣ. ಲೇ ರುಕ್ಕು, ನಿನ್ನ ಆಟ ಮುಗೀತು ಕಣೆ. ಎಷ್ಟೆಲ್ಲ ಹಾರಾಡ್ತಿದ್ಯಲ್ಲ, ನಿನ್ನ ಹಾರಾಟ ಎಲ್ಲ ನಿಲ್ಲುತ್ತೆ. ನಿಲ್ಲಿಸ್ತೀನಿ. ಅಲ್ಲ ಡಾರ್ಲಿಂಗು, ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ದಿತ್ತು. ನಾವು ಕೂಡ ಅವ್ರ ಜೊತೆನೇ ಊಟ ಮಾಡಬಹುದಿತ್ತಲ್ವಾ? ಯಾಕೆ ಎಲ್ಲರೂ ಸತ್ಯನ ಹೊಗಳಿ ನನಗೆ ಅವಮಾನ ಮಾಡ್ಲಿ ಅಂತನಾ? ಇದನ್ನೆಲ್ಲ ಅವಮಾನ ಅನ್ಕೊಂಡ್ರೆ ಈ ಮನೇಲಿ ಜೀವನ ಹೇಗೆ ಮಾಡೋದು ಡಾರ್ಲಿಂಗು? ಶಟ್ ಅಪ್ ಸುಹಾಸ್, ನಿನಗೆ ಯಾವಾಗಲೂ ಊಟದ್ದೇ ಯೋಚನೆ. ಸತ್ಯನ ಒಂಥರ ಟಾರ್ಚರ್ ಆದ್ರೆ ನಮ್ಮ ಮನೆಯವ್ರದೆಲ್ಲ ಒಂಥರ ಟಾರ್ಚರು. ಸತ್ಯನ ಮುಂದೆ ಇಟ್ಕೊಂಡು ಯಾವಾಗಲೂ ನನ್ನನ್ನೇ ಬೈತಿರ್ತಾರೆ, ನನಗೆ ಬುದ್ಧಿ ಹೇಳಕ್ ಬರ್ತಾರೆ. ಬೈದು ಬುದ್ಧಿ ಹೇಳೋರು ನೀನು ಒಳ್ಳೇದಕ್ಕೆ ಹೇಳ್ತಾರೆ ಕೀರ್ತನ. ಅವ್ರ ಮಾತು ಕೇಳಿದ್ರೆ ಉದ್ಧಾರ ಆಗ್ತೀಯ, ಇಲ್ಲ ಅಂದ್ರೆ ಹೀಗೆ ಉರ್ಕೊಂಡು ಬೂದಿ ಆಗ್ತೀಯ. ಯಾವುದು ಒಳ್ಳೇದು ಅಂತ ನೀನೇ ಆಯ್ಕೆ ಮಾಡು. ನೋಡಿದ್ಯಾ ಸುಹಾಸ್, ಮತ್ತೆ ಶುರು ಹಚ್ಕೊಂಡ್ಲು ಇವಳು ಲೆಕ್ಚರ್ನ. ನಿನಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋ ಡಿಫ್ರೆನ್ಸೇ ಅರ್ಥ ಆಗದೆ ಇರೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆಯಲ್ಲ ಕೀರ್ತನ. ನೋಡು ಸತ್ಯ, ಇದು ನನ್ನ ಲೈಫ್, ನನ್ನ ಇಷ್ಟ. ನನಗೆ ಹೇಗೆ ಬೇಕೋ ಹಾಗೆ ಬದುಕ್ತೀನಿ. ಪ್ಲೀಸ್ ಸ್ಟೇ ಔಟ್ ಆಫ್ ಮೈ ಲೈಫ್. ಹಾಗಾದ್ರೆ ನೀನು ನಿಂದೆಷ್ಟಿದ್ಯೋ ಅಷ್ಟನ್ನ ನೋಡ್ಕೊಂಡಿರೋದನ್ನ ಕಲಿಬೇಕಲ್ವಾ ಕೀರ್ತನ. ಮಾಡೋದನ್ನೆಲ್ಲ ಮಾಡಿ ಈಗ ಸ್ಟೇ ಔಟ್ ಅಂತ ಹೇಳಿದ್ರೆ ನೀನು ಈ ಮನೆ ಮಗಳು ಕೀರ್ತನ,
ನೀನು ದಾರಿ ತಪ್ಪಿದ್ರೆ ನಿನ್ನನ್ನು ಸರಿ ದಾರಿಗೆ ತರಬೇಕಾಗಿರೋದು ಈ ಮನೆ ಸೊಸೆಯಾಗಿ ನನ್ನ ಕರ್ತವ್ಯ. ಸತ್ಯ ಪ್ಲೀಸ್, ವಿಲ್ ಯು ಸ್ಟಾಪ್ ಇಟ್? ನೀನು ಗೆದ್ದೆ ಅಂತ ಬೀಗ್ಬೇಡ. ಲೈಫ್ ಇಸ್ ಅ ಸರ್ಕಲ್. ಇವತ್ತು ಮೇಲೆ ಇರೋರು ನಾಳೆ ಕೆಳಗೆ ಬರ್ತಾರೆ, ಕೆಳಗಿರೋರು ಮೇಲೆ ಹೋಗ್ತಾರೆ. ನನಗೂ ಟೈಮ್ ಬರುತ್ತೆ. ಇವತ್ತು ಕೆಳಗಿರಬಹುದು, ಆದರೆ ನಾಳೆ ನಾನು ಮೇಲೆ ಬರ್ತೀನಿ. ಆಗ ನಾನು ನಿನ್ನನ್ನು ನೋಡ್ಕೋತೀನಿ. ನೋಡಿದ್ಯಾ, ಇಷ್ಟು ಹೇಳಿದ ಮೇಲೂ ಅದೇ ಹಠ, ಅದೇ ದ್ವೇಷ. ಯಾಕೆ ಹೀಗೆ ನೀನು? ಬದಲಾಗು ಕೀರ್ತನ. ನೀನು ಒಳ್ಳೇದಕ್ಕೆ ಹೇಳ್ತಾ ಇರೋದು. ಈಗಲೂ ಕಾಲ ಮಿಂಚಿಲ್ಲ. ಡಾರ್ಲಿಂಗು, ನಾವು ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಇನ್ನೂ ಸ್ವಲ್ಪ ಹೊತ್ತಿದ್ರೆ ಜಗಳ ಆಗೋದು ಗ್ಯಾರಂಟಿ. ಸುಹಾಸ್, ನಾನು ಜಗಳ ಮಾಡ್ತಿದ್ದೀನಾ? ನನ್ನ ಹತ್ರ ಮಾತಾಡಬೇಕು ಅಂತ ಇವಳೆ ತಾನೇ ಬಂದಿರೋದು. ಸದ್ಯ ನಾನು ಮಾತಾಡಕ್ಕೆ ಬಂದಿದ್ದು ಅಂತ ನಿನಗೆ ಗೊತ್ತಾಯ್ತಲ್ಲ. ನೋಡು, ನಿನ್ನ ಹತ್ರ ಜಗಳ ಮಾಡೋದಕ್ಕೆ ನನ್ನ ಹತ್ರ ಶಕ್ತಿನೂ ಇಲ್ಲ, ಸಮಯನೂ ಇಲ್ಲ. ಯಾಕಂದರೆ ಅದರಿಂದ ಏನು ಯೂಸ್ ಇಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ಸೊ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ, ನಿನ್ನ ನಾದ್ನಿಯಾಗಿ ಹೇಳ್ತಾ ಇದ್ದೀನಿ, ಈ ಮನೆಗೆ ಒಳ್ಳೆ ಮಗಳಾಗಿ, ಕಾರ್ತಿಕ್ಗೆ ಒಳ್ಳೆ ಅಕ್ಕ ಆಗಿ, ಸುಹಾಸಿಗೆ ಒಳ್ಳೆ ಹೆಂಡತಿಯಾಗಿರು. ಆಗ ನೀನು ಯಾರ ಹತ್ರ ಏನೆಲ್ಲ ಕಿತ್ಕೋಬೇಕು ಅಂತಿದೆಯಲ್ಲ, ಅದೆಲ್ಲ ತಾನಾಗೆ ಸಿಗತ್ತೆ. ದೇವ್ರೆ, ಸತ್ಯ ಹೇಳ್ತಿರೋದನ್ನ ಇವಳಿಗೆ ಅರ್ಥ ಮಾಡ್ಸಪ್ಪ ತಂದೆ. ಬೇಕಿದ್ರೆ ಬೋಳ್ ಹೊಡಿಸ್ತೀನಿ. ನೀನು ಬದಲಾಗೋ ಸಮಯ ಕೀರ್ತನ ಇದು. ಈಗಲೂ ನೀನು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮತ್ತೆ ಲೈಫ್ ಪೂರ್ತಿ ನೀನು ಬದಲಾಗಲ್ಲ. ಥ್ಯಾಂಕ್ಸ್, ಬಟ್ ಈ ಪಾಠನೆಲ್ಲ ಕೇಳೋರ ಹತ್ರ ಇಟ್ಕೋ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನಾನು ಹೇಳೋ ಒಳ್ಳೆ ಮಾತೆಲ್ಲ ಹೇಳಿದ್ದೀನಿ. ನಿನ್ನಿಷ್ಟ. ನೀನೇ ಹೇಳ್ತಿರ್ತೀಯಲ್ಲ, ನನ್ನ ಲೈಫು ನನ್ನಿಷ್ಟ ಅಂತ. ನನ್ನ ಗಂಡಂಗೆ ಟ್ಯಾಬ್ಲೆಟ್ ಕೊಡಬೇಕು. ಬರ್ತೀನಿ. ಗುಡ್ ನೈಟ್. ಕಾರ್ತಿಕ್ ಅನ್ಯಾಯವಾಗಿ ಬಲಿಪಶು ಆಗ್ಬಿಟ್ಟ. ಹೇಗಿದ್ದವನು ಹೇಗಾಗಿದ್ದಾನೆ. ಒಂದು ಲೋಟ ನೀರು ಕುಡಿಯೋದಕ್ಕಾಗದೇ ಇರೋ ಪರಿಸ್ಥಿತಿ. ತಲೆ ಕೂಡ ಉರಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಪಾಪ, ನಾನು ಪೊಲೀಸ್ ಆಗಿದ್ಕೊಂಡು ನನ್ನ ಗಂಡನಿಗೆ ಈ ಪರಿಸ್ಥಿತಿ. ಸತ್ಯ, ಸತ್ಯ, ಹಾಂ ಚಿಕ್ಕತ್ತೆ. ಯಾವ ಲೋಕದಲ್ಲಿ ಕಳೆದು ಹೋಗಿದ್ಯಾ? ಅದು ಏನಿಲ್ಲ ಚಿಕ್ಕತ್ತೆ. ಏನಾಯ್ತು ಸತ್ಯ? ಇನ್ನೂ ಮಲಗದೆ ಏನು ಮಾಡ್ತಾ ಇದೆಯಾ? ಏನಿಲ್ಲ ಚಿಕ್ಕತ್ತೆ, ಸುಮ್ಮನೆ ಹಾಗೆ ನಿಂತಿದ್ದೆ. ಕಾರ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ನನಗೆ ಗೊತ್ತು. ಬೇಜಾರು ಮಾಡ್ಕೋಬೇಡ ಸತ್ಯ. ಆಗಿದ್ದಾಗೋಯ್ತು. ನಿಧಾನಕ್ಕೆ ಎಲ್ಲ ಸರಿ ಹೋಗುತ್ತೆ. ಆದರೆ ಆಗಿರೋದು ನನ್ನನ್ನು ಕಾಡ್ತಾ ಇದೆ, ಚುಚ್ತಾ ಇದೆ. ನಾನಿದ್ದು ನನ್ನ ಗಂಡನಿಗೆ ಹೀಗಾಯ್ತಲ್ಲ ಅನ್ನೋದು ನನ್ಗೆ ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಚಿಕ್ಕತ್ತೆ. ನೀನು ಹೀಗೆ ಟೆನ್ಷನ್ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ ಸತ್ಯ?
ಸ್ವಲ್ಪ ದಿನ ಆಮೇಲೆ ಸರಿ ಹೋಗುತ್ತೆ. ನೀನೀಗ ಹೋಗಿ ನಿದ್ದೆ ಮಾಡು. ಹ್ಞೂ ಚಿಕ್ಕತ್ತೆ, ನೀವು ಹೋಗಿ ಮಲ್ಕೊಳ್ಳಿ, ಟೈಮ್ ಆಗಿದೆ. ಸರಿ. ಮುನ್ಸ್ವಾಮಿ ಅವರು ಇಷ್ಟು ಹೊತ್ತಿಗೆ ಯಾಕೆ ಕಾಲ್ ಮಾಡ್ತಿದ್ದಾರೆ? ಹಲೋ ಮುನ್ಸ್ವಾಮಿ ಅವರೇ. ಮೇಡಮ್ ಮೇಡಮ್ ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅದು ಅದು ನನ್ನ ಮಗಳು ಉಷಾ. ಉಷಾಗೇನಾಯ್ತು? ಮುನ್ಸ್ವಾಮಿ ಅವರೇ, ನಾನು ಇದೀನಲ್ಲ, ಹೇಳಿ. ಬೆಳಿಗ್ಗೆ ಆಫೀಸ್ಗೆ ಅಂತ ಹೋದವಳು ಇನ್ನೂ ಬಂದಿಲ್ಲ ಮೇಡಮ್. ನನ್ಗೆ ಯಾಕೋ ತುಂಬ ಟೆನ್ಷನ್ ಆಗ್ತಾ ಇದೆ. ಸಂಜೆ ಕಾಲ್ ಮಾಡಿದ್ಲು, ಹೊರಟಿದ್ದೀನಿ ಅಂತ ಹೇಳಿದ್ಲು, ಆದರೆ ಇನ್ನೂ ಮನೆಗೆ ಬಂದಿಲ್ಲ. ಅವಳಿಗೆ ಕಾಲ್ ಮಾಡಿದ್ರಾ? ಮಾಡಿದೆ ಮೇಡಮ್, ಆದರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ಕನೆಕ್ಟ್ ಆಗ್ತಾ ಇಲ್ಲ. ಅವ್ರ ಫ್ರೆಂಡ್ಸ್ ಮನೆಗೆಲ್ಲ ಕಾಲ್ ಮಾಡಿ ಕೇಳಿದೆ, ಅವಳು ಯಾರ ಮನೆಗೂ ಹೋಗಿಲ್ಲ. ಸರಿ, ಈಗ ನೀವು ಟೆನ್ಷನ್ ಮಾಡ್ಕೊಳ್ದೆ ಸ್ಟೇಷನ್ ಹತ್ರ ಬನ್ನಿ, ನಾನು ಅಲ್ಲಿಗೆ ಬರ್ತೀನಿ. ಶಿವ್ ಮತ್ತು ನಂದಿನಿಗೂ ನಾನು ಬರಕ್ಕೆ ಹೇಳಿದೆ ಅಂತ ಹೇಳಿ. ಸರಿ ಮೇಡಮ್, ಸರಿ ಬರ್ತೀನಿ. ಮೇಡಮ್, ನನ್ನ ಮಗಳು ಸೇಫ್ ಆಗಿರ್ತಾಳಲ್ವಾ? ಅವಳಿಗೇನು ಆಗಿರಲ್ಲ ಅಲ್ವಾ? ಏನೂ ಆಗಿರಲ್ಲ, ನೀವು ಧೈರ್ಯವಾಗಿರಿ. ನಾನು ಸ್ಟೇಷನ್ ಹತ್ರ ಬರ್ತೀನಿ. ಸರಿ ಮೇಡಮ್, ಬರ್ತೀನಿ. ಸತ್ಯ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಚಿಕ್ಕತ್ತೆ, ಮುನ್ಸ್ವಾಮಿ ಅವ್ರು ಕಾಲ್ ಮಾಡಿದ್ರು. ಅದೇ ಅವ್ರ ಮಗಳು, ನಾನು ಆಗಲೇ ಹೇಳಿದ್ನಲ್ಲ. ಹೌದು, ಹೇಳಿದ್ದೆ. ಒಳ್ಳೆ ಹುಡುಗಿ, ತುಂಬ ಚುರುಕು ಅಂತ ಹೇಳಿದ್ದೆ. ಹಾಂ, ಅವಳಿನ್ನೂ ಮನೆಗೆ ಬಂದಿಲ್ವಂತೆ ಚಿಕ್ಕತ್ತೆ. ಅದಕ್ಕೆ ಮುನ್ಸ್ವಾಮಿ ಅವ್ರು ಗಾಬರಿಯಾಗಿ ಫೋನ್ ಮಾಡಿದ್ದಾರೆ. ಅಯ್ಯೋ ದೇವ್ರೆ! ಎಲ್ಲ ಕಡೆ ವಿಚಾರಿಸಿದ್ದಾರೆ, ಎಲ್ಲ ಕಡೆನೂ ಅವಳು ಇಲ್ಲ ಅನ್ನೋ ಉತ್ತರನೇ ಬಂದಿದೆ. ಅದಕ್ಕೆ ನನಗೆ ಫೋನ್ ಮಾಡಿದ್ದಾರೆ. ಅದಕ್ಕೆ ಸ್ಟೇಷನ್ ಹತ್ರ ಹೋಗಿ ಬರ್ತೀನಿ. ಅತ್ತೆ ಇದ್ದರೆ ಹೇಳಿಬಿಡಿ, ಇಲ್ಲ ಬೆಳಗ್ಗೆ ಹೇಳಿದ್ರಾಯ್ತು. ಸರಿ ಸತ್ಯ, ಹುಷಾರು. ಮೊದಲು ನೀನು ಟೆನ್ಷನ್ನ ಬಿಡು, ಇಲ್ಲಾಂದರೆ ತಲೆ ಓಡಲ್ಲ. ಇಲ್ಲ, ಅದು ಉಷಾ. ಆ ಹುಡುಗಿ ನಿನ್ನನ್ನು ಹಚ್ಕೊಂಡಿದ್ಲು ಅಂತ ಹೇಳ್ತಿದ್ದೆ. ಅದಕ್ಕೆ ನಿನಗೂ ಇಷ್ಟೊಂದು ಗಾಬರಿ ಆಗ್ತಿದೆ. ಮುನ್ಸ್ವಾಮಿಯವ್ರಿಗೆ ಧೈರ್ಯ ಹೇಳಿ ನೀನೇ ಹೇಗೆ ಗಾಬರಿ ಪಡ್ಕೊಂಡ್ರೆ ಹೇಗೆ? ಮೈಂಡ್ನ ಕ್ಲಿಯರಾಗಿ ಇಟ್ಕೊಂಡು ಹೋಗು. ಸರಿ ಚಿಕ್ಕತ್ತೆ. ಹಾಂ. ಮುನ್ಸ್ವಾಮಿ ಅವರೇ, ಧೈರ್ಯವಾಗಿರಿ. ಉಷಾ ಎಲ್ಲೂ ಹೋಗಿರಲ್ಲ, ಹುಡ್ಕೋಣ, ನಾವೆಲ್ಲ ಇದೀವಲ್ಲ. ಹಾಗಲ್ಲ ಮೇಡಮ್, ಅವಳು ಯಾವತ್ತೂ ಈ ರೀತಿ ಮಾಡ್ದವಳು ಅಲ್ವೇ ಅಲ್ಲ. 10 ನಿಮಿಷ ಲೇಟ್ ಆದರೂ ಕೂಡ ಫೋನ್ ಮಾಡಿ ತಿಳಿಸೋಳು. ಆದರೆ ಇವತ್ತು ನೋಡಿ, ಬೆಳಿಗ್ಗೆ ಹೋದವಳು ಇನ್ನೂ ಏನು ಸುದ್ದಿನೇ ಇಲ್ಲ. ನೀವು ಉಷಾ ಹತ್ರ ಯಾವಾಗ ಕೊನೆದಾಗ ಮಾತಾಡಿದ್ದು? ಇವತ್ತು ಸಂಜೆ ಮೇಡಮ್, ಆವಾಗ ಮಾತಾಡಿದ್ದು. ಆಮೇಲೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಮೇಡಮ್. ಆಯಿತು, ಉಷಾ ಎಲ್ಲೇ ಇದ್ದರೂ ಪತ್ತೆ ಮಾಡೋಣ. ಪತ್ತೆ ಮಾಡೋ ಜವಾಬ್ದಾರಿ ನಂದು. ಶಿವು, ಸೈಬರ್ ಕ್ರೈಮಿಗೆ ಫೋನ್ ಮಾಡಿ. ಉಷಾ ಸೆಲ್ ಎಲ್ಲಿ ಆಫ್ ಆಯಿತು ಅದ್ರ ಲಾಸ್ಟ್ ಟೈಮ್ ಮತ್ತು ಲೊಕೇಶನ್ನ ತಿಳ್ಕೊಳ್ಳಿ. ಇಮಿಡಿಯೇಟ್ ಆಗಿ ಉಷಾ ಕೆಲಸ ಮಾಡೋ ಜಾಗದ್ದು, ಓಡಾಡೋ ಬಸ್ ರೂಟದ್ದು, ಓಡಾಡೋ ದಾರಿಗಳದ್ದು ಎಲ್ಲ CCTV ಫುಟೇಜ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಮೇಡಮ್. ಮುನ್ಸ್ವಾಮಿ ಅವರೇ, ಯಾವುದಕ್ಕೂ ನಿಮ್ಮ ಕಡೆಯಿಂದ ಫಾರ್ಮ್ಯಾಲಿಟೀಸ್ ಪ್ರಕಾರ ಒಂದು ಕಂಪ್ಲೇಂಟ್ ಕೊಡಿ. ಆಯಿತು ಮೇಡಮ್. ನಂದಿನಿ, ಸ್ಟೇಟ್ಮೆಂಟ್ ತಗೊಳ್ಳಿ. ಎಸ್ ಮ್ಯಾಮ್.
ಫಸ್ಟು ಕಂಪ್ಲೇಂಟ್ ಬರ್ಕೊಡಿ. ಯಾಕೆ ಸರ್, ಏನಾಯಿತು? ಇಲ್ಲ ಮೇಡಮ್, ಆಗ್ತಾ ಇಲ್ಲ. ಇದುವರೆಗೆ ಸಾವಿರಾರು ಜನರ ಕಂಪ್ಲೇಂಟ್ ಬರೆದ ಕೈ ಇದು. ಆದರೆ ಇವತ್ತು ನನ್ನ ಮಗಳ ಬಗ್ಗೆನೇ ಕಂಪ್ಲೇಂಟ್ ಬರಿಬೇಕು ಅಂದರೆ ಆಗ್ತಾ ಇಲ್ಲ ಮೇಡಮ್. ಹೋಗಲಿ ಬಿಡಿ, ನಾನೇ ಬರಿತೀನಿ, ಕೊಡಿ. ಉಷಾ ಕಾಂಟ್ಯಾಕ್ಟ್ ನಂಬರ್ ಏನು? ಒಂದು ನಿಮಿಷ, ಫೋನ್ ಮಾಡಿಬಿಡ್ತೀನಿ. ರಿಂಗ್ ಆಗ್ತಾ ಇದೆಯಾ ಮೇಡಮ್? ಇಲ್ಲ ಸರ್, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಕಂಪ್ಲೇಂಟ್ ಎಲ್ಲ ಸರಿ ಇದೆಯಾ ಅಂತ ನೋಡಿ ಒಂದು ಸೈನ್ ಮಾಡಿಬಿಡಿ ಸರ್. ಕೊಡಿ ಮೇಡಮ್. ನಂದಿನಿ ಅವರೇ, ನನ್ನ ಮಗಳು ಸಿಗ್ತಾಳಲ್ವಾ? ಖಂಡಿತ ಸಿಗ್ತಾರೆ ಸರ್. ನಮ್ಮ ಮೇಡಮ್ ಕೈ ಇಟ್ಟು ಕೆಲಸ ಆಯಿತು ಅಂತಲೇ ಅರ್ಥ. ಇಷ್ಟು ವರ್ಷ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀರಾ, ನೀವೇ ಹೀಗೆ ಪ್ಯಾನಿಕ್ ಆದರೆ ಹೇಗೆ? ಧೈರ್ಯವಾಗಿರಿ. ನಿದ್ದೆ ಬರ್ತಿಲ್ಲ. ಸತ್ಯ ಅಲ್ಲಿ ಇವಳು ಕೂಡ ಕಾಣಿಸ್ತಾ ಇಲ್ಲ. ಛೇ, ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ಲ. ಫೋನ್ ಆದರೂ ಪಿಕ್ ಮಾಡ್ಬೇಕು ತಾನೆ. ಯಾಕೋ ಇನ್ನು ಮಲ್ಗಿಲ್ವಾ ನೀನು? ನಿದ್ದೆ ಬರ್ತಿಲ್ವಾ? ಇಲ್ಲಮ್ಮ, ನಿದ್ದೆ ಬರ್ತಾ ಇಲ್ಲ. ಸತ್ಯ ಬೇರೆ ಕಾಣಿಸ್ತಾ ಇಲ್ಲ. ಓಹೋ, ಸಾಹೇಬ್ರಿಗೆ ಹೆಂಡತಿ ಇಲ್ಲ ಅಂದ್ರೆ ನಿದ್ದೆ ಬರಲ್ಲ ಅನ್ನೋ ಹಾಗಲ್ಲಮ್ಮ. ಸುಮ್ಮನೆ ತಮಾಷೆ ಮಾಡಿದೆ ಕಣು. ಅವಳಿಗೆ ಸ್ಟೇಷನಿಂದ ಅರ್ಜೆಂಟಾಗಿ ಬರಬೇಕು ಅಂತ ಕಾಲ್ ಬಂತಂತೆ, ಅದಕ್ಕೆ ಹೋದ್ಲು. ಹೌದಾ? ಸರಿ, ಒಂದು ಮೆಸೇಜ್ ಆದರೂ ಹಾಕ್ಬೇಕು ತಾನೆ ಅವಳು? ಅಲ್ಲ, ಅರ್ಜೆಂಟು ಅಂತ ಹೇಳ್ತೀನಿ, ಅದ್ರ ಮೇಲೆ ನಿನಗೆ ಮೆಸೇಜ್ ಹಾಕ್ಬೇಕು ಅವಳು. ಸರಿ, ಬೇಗ ಮಲ್ಗು. ಅಮ್ಮ, ಇವತ್ತು ನಾನಿನ್ ಮಡ್ಲಲ್ಲಿ ಮಲ್ಕೊಳ್ಳಮ್ಮ. ಕೇಳ್ತೀಯೇನೋ, ಅಮ್ಮನ ಮಡ್ಲಲ್ಲಿ ಮಲಗಿದ್ರೆ ಬೇಗ ನಿದ್ದೆ ಬರುತ್ತೆ ಅಂತನಾ? ಸರಿ, ಬಾ.
ಅಮ್ಮ ನಿಮಗೆ ನೆನಪಿದೆಯಾ ಚಿಕ್ಕ ವಯಸ್ಸಲ್ಲಿ ನೀವು ನನ್ನೊಂದು ಕಡೆ ಅಕ್ಕನೊಂದು ಕಡೆ ಮಲಗಿಸ್ಕೊತಾ ಇದ್ರಿ. ಆದರೆ ಅಕ್ಕ ಇದ್ದವಳು ನಿಮ್ಮ ಪ್ರೀತಿಯೆಲ್ಲ ಅವಳಿಗೆ ಬೇಕು ಅಂತ ನಾನು ತಡಿತಾ ಇದ್ಲು. ಹೌದು ಕಣ, ನೆನಪಿದೆ. ಆದರೆ ನಾನು ಸುಮ್ಮನೆ ಬಿಡ್ತಿದ್ನಾ? ಅವಳಿಗೆ ಚೆನ್ನಾಗಿ ಬಾರಿಸಿ ಇಬ್ಬರೂ ಒಟ್ಟಿಗೆ ಮಲಗಿಸ್ಕೊತಾ ಇದ್ದೆ ಅಲ್ವಾ?